ರಾಜಕೀಯ ಲಾಭಕ್ಕೋಸ್ಕರ ಮತ್ತು ಯಾರು ಬಿಜೆಪಿ ವಿರುದ್ಧ ಇರತಕ್ಕಂಥ ರಾಜಕಾರಣಿಗಳಿಗೆ, ವಿರೋಧ ಪಕ್ಷದ ನಾಯಕರುಗಳಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡಬೇಕು, ಅವರ ಹೆಸರನ್ನ ಹಾಳು ಮಾಡಬೇಕು, ಅವರಿಗೆ ಎಲ್ಲಾ ರೀತಿಯ ಒಂದು ಆತಂಕದ ಪರಿಸ್ಥಿತಿಗೆ ಸಿಕ್ಕಾಕಿಸಬೇಕು ಅಂತ ಇವತ್ತು ದೇಶಾದ್ಯಂತ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದಕ್ಕೇನೆ ಇಡಿ ಐಟಿ ಎಲ್ಲ ಯಾವ ರೀತಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ಬಿಜೆಪಿ ವಿರುದ್ಧ ಇದ್ರೆ ನಿಮ್ಮ ಮೇಲೆ ರೇಡ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಬುಕ್ ಆಗ್ತದೆ. ಬಿಜೆಪಿನ ಸೇರಿದಾಗ ಎಲ್ಲ ನಿಂತೋಗ್ತದೆ. ಅದಕ್ಕೇನೆ ವಾಷಿಂಗ್ ಮಷೀನ್ ಅಂತ ಒಂದು ಪದ ಬಳಕೆ ಆಗಿರತಕ್ಕಂಥದ್ದು. ವಾಷಿಂಗ್ ಮಷೀನ್ ರಾಜಕಾರಣವನ್ನ ಭಾರತೀಯ ಜನತಾ ಪಕ್ಷ ಸೇರ್ಕೊಂಡ್ರೆ ಅದು ಒಂದು ವಾಷಿಂಗ್ ಮಷೀನ್ ತರ. ನೀವು ಎಲ್ಲ ತಪ್ಪು ಕೆಲಸಗಳನ್ನ ಏನಾದರೂ ಮಾಡಿದ್ರೆ ಅದನ್ನ ನಿಮಗೆ ಸ್ವಚ್ಛತೆ ಮಾಡತಕ್ಕಂಥದ್ದು. ಇದು ಇವತ್ತು ಆಗಿರುವಂಥದ್ದು. ರಾಹುಲ್ ಗಾಂಧಿಯವರ ವಿರುದ್ಧ ವೈಯಕ್ತಿಕ ದ್ವೇಷವನ್ನು ಸಾಧಿಸತಕ್ಕಂಥ ಒಂದು ಪ್ರಯತ್ನ ಇವತ್ತು ನಡೆದಿದೆ. ಯಾವ ರೀತಿಯಾಗಿ ರಾಹುಲ್ ಗಾಂಧಿ ಅವರನ್ನ ಪಾರ್ಲಿಮೆಂಟ್ ಸದಸ್ಯತ್ವದಿಂದ ಕೋರ್ಟ್ಗಳನ್ನು ಗುಜರಾತಿನ ಒಂದು ಸೂರತ್ನ ಮೆಟ್ರೋಪಾಲಿಟನ್ ಕೋರ್ಟ್ ಅಲ್ಲಿ ಆದೇಶ ಕೊಡಿಸಿ 2 ವರ್ಷ ಸಜೆಯನ್ನ ನೀಡ್ತಕ್ಕಂಥ ಒಂದು ತೀರ್ಮಾನ ಅಲ್ಲೇನಾಯ್ತು, ಅವರ ಪಾರ್ಲಿಮೆಂಟ್ ಸದಸ್ಯತ್ವವನ್ನೇ ತೆಗೆಯತಕ್ಕಂಥ ಒಂದು ಕೆಲಸ, ಕೀಳ ಮಟ್ಟದ ರಾಜಕಾರಣ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಮಾಡಿದೆ. ರಾಹುಲ್ ಗಾಂಧಿ ರಿಸೈನ್ ಮಾಡಿದ್ರು, ಅವರನ್ನ ಅವ್ರ ಮನೆಯಿಂದ ಹೊರಗಾಕಿದ್ರು. ಮತ್ತೆ ರಾಹುಲ್ ಗಾಂಧಿ ಅವರು ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಒಂದು ಜಡ್ಜ್ಮೆಂಟ್ ವಿರುದ್ಧ ಸ್ಟೇನ ತಗೊಂಡು ಬಂದು ಚುನಾವಣೆಯಲ್ಲಿ ನಿಂತು ಮತ್ತೆ ಅವರು ಎಂಪಿ ಆಗಿ ಬರ್ತಕ್ಕಂಥ ಪ್ರಸಂಗ ಆಯಿತು. ಅಂದ್ರೆ ಯಾವ ರೀತಿಯಾಗಿ ಇವತ್ತು ದೇಶದ ಎಲ್ಲ ವ್ಯವಸ್ಥೆಗಳನ್ನ ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರ ಸರ್ಕಾರ ಇವತ್ತು ದುರುಪಯೋಗ ಪಡ್ಕೊಳ್ತಾ ಇದೆ. ಇವತ್ತು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇದು ಸ್ಪಷ್ಟ ಇದೆ, ಇದರಲ್ಲಿ ಯಾರಿಗೂ ಕೂಡ ಸಂದೇಹ ಇಲ್ಲ. ಸರ್ಕಾರಗಳನ್ನ ಬೀಳಿಸುವಂಥದ್ರಲ್ಲಿ ಇಡಿ ಐಟಿ ಅವರು ಭಾಗವಹಿಸ್ತಾರೆ, ಡಿಫೆಕ್ಷನ್ಸ್ ಮಾಡೋದ್ರಲ್ಲಿ ಇಡಿ ಐಟಿ ಅವರು ಭಾಗವಹಿಸ್ತಾರೆ, ವಿರೋಧ ಪಕ್ಷಗಳನ್ನ ಬಾಯನ್ನು ಮುಚ್ಚುವಂತ ಕೆಲಸಕ್ಕೆ ಇಡಿ ಐಟಿ ಅವರು ಉಪಯೋಗಿಸ್ಕೊಳ್ತಾರೆ, ಅನೇಕ ಜನರಿಗೆ ಜೈಲಿಗೆ ಹಾಕಿಸಿದ್ದಾರೆ, ಅನೇಕ ಜನರಿಗೆ ರೇಡ್ ಮಾಡ್ತಾರೆ. ಈ ದೇಶದ ಆಸ್ತಿ, ನಮ್ಮ ಏರ್ಪೋರ್ಟ್ಗಳು, ನಮ್ಮ ಪೋರ್ಟ್ಗಳು, ನಮ್ಮ ಎಲ್ಲ ಏನು ಇರ್ತಕ್ಕಂಥ ಅನೇಕ ಪಬ್ಲಿಕ್ ಸೆಕ್ಟರ್ಗಳು ಎಲ್ಲವನ್ನೂ ಕೂಡ ಇವತ್ತು ಕೆಲವು ಜನರಿಗೆ ಕೈಗೆ ಸಿಕ್ಕುವಂಥದ್ದು ರೀತಿ ಆಗ್ತಾ ಇದೆ. ಅದೇ ರೀತಿ ಇವತ್ತು ಮಾಧ್ಯಮ ಕೂಡ ಅವ್ರ ಕೈಗೆ ಸಿಕ್ಕಾಕೊಂಡಿದೆ. ಇಂಥ ಎಲ್ಲ ವಿಚಾರಗಳನ್ನ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಇವತ್ತು ಜವಾಬ್ದಾರಿ, ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಇದೇ ರೀತಿಯಾದಂತಹ ಒಂದು ಸರ್ವಾಧಿಕಾರ ಧೋರಣೆ ಅಮಿತ್ ಶಾ ಮತ್ತು ಮೋದಿ ಅವರದು ಇವತ್ತು ಸರ್ವಾಧಿಕಾರ ಧೋರಣೆ. ನಾವು ಹೇಳಿದ್ದನ್ನ ಕೇಳಬೇಕು, ನಾವೇನು ಹೇಳ್ತೀವಿ ಅದನ್ನು ಮಾಡಬೇಕು. ಅದನ್ನು ಮಾಡದೆ ಹೋದ್ರೆ ನಿಮ್ಮನ್ನು ಯಾವ ರೀತಿಯಾಗಿ ಮುಗಿಸಬೇಕು, ಆ ಹೆದರಿಕೆಯ ರಾಜಕಾರಣವನ್ನ ಇವತ್ತು ಹೆದರಿಸುವಂತ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ನ್ಯಾಷನಲ್ ಹೆರಾಲ್ಡ್ ಕೇಸ್ ಬಗ್ಗೆ ಹರಿಪ್ರಸಾದ್ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ. ಇದು ನೋವಿನ ಸಂಗತಿ. ಯಾವುದೇ ₹1 ಲಾಭ ಇಲ್ಲ, ಯಾವುದೇ ₹1 ಅವರಿಗೆ ಸಂದಾಯ ಆಗಿಲ್ಲ. ಆದರೂ ಕೂಡ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮತ್ತೆ ಮೋತಿಲಾಲ್ ವೋರಾ ಅವರು, ಆಸ್ಕರ್ ಫರ್ನಾಂಡಿಸ್ ಅವರು, ಸುಮನ್ ದುಬೆ ಅವರು, ಸ್ಯಾಮ್ ಪಿಟ್ರೋಡ್ ಅವರು, ಅಂತವ್ರ ಮೇಲೆ ನೀವು ಇಡಿ ಹಾಕಿ ಇವರೆಲ್ಲ ಮೋಸ ಮಾಡಿದ್ದಾರೆ, ಮನಿ ಲಾಂಡ್ರಿಂಗ್ ಕೇಸನ್ನು ಬುಕ್ ಮಾಡ್ತಿರೋ, ನಿಮ್ಗೆ ಏನಾದ್ರೂ ಕೂಡ ಕಿಂಚಿತ್ತು ನೈತಿಕತೆ ಇದೆ ಅನ್ರಿ? ಇಡಿ ಅವ್ರಿಗೆ ಏನಾದ್ರೂ ಇವತ್ತು ಇದು ಗೊತ್ತಾಗೋದಿಲ್ವಾ? ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇದರಲ್ಲಿ ಯಾವ ಮೋಸ ಇದೆ, ಯಾವ ಅನ್ಯಾಯ ಆಗಿದೆ, ಮತ್ತು ಏನಾದ್ರೂ ಇದ್ರೆ ಕೋರ್ಟ್ಗಳ ಮುಖಾಂತರ ನಡೀಲಿ ಕೇಸ್ಗಳು. ಆದ್ರೆ ಇನ್ಕಮ್ ಟ್ಯಾಕ್ಸ್ ಇಡಿಗಳನ್ನು ಉಪಯೋಗಿಸಿಕೊಂಡು, ಯಾಕಂದ್ರೆ ಇಡಿ ಕಾನೂನು ತರ ಇದೆ, ಅದಕ್ಕೆ ಏನೂ ಬೇಕಾಗಿಲ್ಲ. ಮನಿ ಲಾಂಡ್ರಿಂಗ್ ಕೇಸ್ ಹಾಕೋದು, ಅವ್ರನ್ನ ಒಳಗೆ ಕರ್ಕೊಂಡು ಹೋಗೋದು, ಕೂರಿಸ್ಕೊಳ್ಳೋದು. ರಾಹುಲ್ ಗಾಂಧಿಯನ್ನ ಕರೆಸಿ ಕೂರಿಸಿದ್ರಲ್ಲ, ಒಂದ್ ದಿವಸ ಕೂರಿಸಿದ್ರು ಬೇಕು ಅಂತಾನೆ, ಸುಮಾರು ಬಾರಿ ಅವ್ರನ್ನ ಕರೆಸಿದ್ರು. ಅದೇ ರಾಹುಲ್ ಗಾಂಧಿ ಜೊತೆಗಡಲಿಲ್ಲ, ಅವ್ರು ಕಾಂಪ್ರಮೈಸ್ ಆಗಲಿಲ್ಲ. ಅವತ್ತು ಯಾರಾದ್ರೂ ಒಬ್ಬ ವಿರೋಧ ಪಕ್ಷ ನಾಯಕ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಹೆದರಿದರೆ ನೇರವಾಗಿ ಇವತ್ತು ಶಾ ಅವರಿಗೆ ಧ್ವನಿಯನ್ನ, ಅವರಿಗೆ ಮಾತಿಗೆ ತಕ್ಕ ಉತ್ತರ ಕೊಡ್ತಕ್ಕಂಥ ಒಬ್ಬ ನಾಯಕ ಯಾರಿದ್ರು ಅಂತ ಹೇಳಿದ್ರೆ ಅದು ಇವತ್ತು ವಿರೋಧ ಪಕ್ಷದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅವರ ಬಾಯನ್ನ ಮುಚ್ಚಿಸಬೇಕು, ಅವರಿಗೆ ಕೆಟ್ಟ ಸುದ್ದಿ ಬರಬೇಕು. ಇದೇ ಅವರು ದುರುದ್ದೇಶ ಉದ್ದೇಶ ಆಗೋಗಿದೆ. ಅದಕ್ಕೆ ಇವತ್ತು ನಾಚಿಕೆಗೇಡಿನ ಸಂಗತಿಗಳು ಇವತ್ತು ದೇಶದಲ್ಲಿ ಆಗ್ತಾ ಇದೆ. ಆದ್ರೆ ಇವತ್ತು ದುರ್ಭಾಗ್ಯ ಅಂತ ಹೇಳಿದ್ರೆ
ನಮ್ಮ ಮೀಡಿಯಾದವರು ಒಂದು ಡಿಬೇಟ್ ಕೂಡ ಇದ್ರ ಬಗ್ಗೆ ಮಾಡೋದಿಲ್ಲ. ಈ ತರ ಮಾಡ್ತಾ ಇದ್ದಾರೆ. ಸರಿ ತಪ್ಪ ಅಂತ ಒಂದು ಚರ್ಚೆ ಕೂಡ ಮಾಡೋದಿಲ್ಲ. ಅವ್ರಿಗೆ ಚರ್ಚೆ ಮಾಡೋದೇನಂತ ಹೇಳಿದ್ರೆ ಯಾವ್ದು ಬೇರೆ ವಿಚಾರ, ಯಾರಿಗೆ ಮೋದಿಗೆ ಖುಷಿ ಆಗುವಂತ ವಿಚಾರ. ನ್ಯಾಷನಲ್ ಮೀಡಿಯಾ ನೋಡಿ ನೀವು ಎಲ್ಲರೂ ಕೂಡ ಅದನ್ನೇ ಮಾಡ್ತಕ್ಕಂಥದ್ದು. ಇವತ್ತು ನಾವು ಈ ಪ್ರಜಾಪ್ರಭುತ್ವ ಉಳಿಬೇಕು. ಯಾರು ಆಡ್ತಾರೋ ಯಾರು ಬಿಡ್ತಾರೋ ಅದು ಮುಖ್ಯ ಅಲ್ಲ. ಯಾರು ಸರ್ಕಾರದಲ್ಲಿ ಇರ್ತಾರೋ ಯಾರು ಸರ್ಕಾರದಲ್ಲಿ ಅದು ಮುಖ್ಯ ಅಲ್ಲ. ನಮ್ಮ ಮೌಲ್ಯಗಳು ಮುಖ್ಯ. ದೇಶದಲ್ಲಿ ಸ್ವಾತಂತ್ರ್ಯ, ದೇಶದಲ್ಲಿ ನಮ್ಮ ಹಕ್ಕುಗಳಿಗೆ ಚ್ಯುತಿ ಆಗಬಾರ್ದು. ದೇಶದಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ನೋಡ್ತಕ್ಕಂಥ ವ್ಯವಸ್ಥೆ ಇರಬೇಕು, ಭೇದ ಭಾವ ಇರಬಾರ್ದು ಅಂತ ಆ ರೀತಿಯಾದಂತಹ ಒಂದು ಪ್ರಜಾಪ್ರಭುತ್ವ ಮೌಲ್ಯಗಳೇನಿದೆ, ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ ಏನಿದೆ ಅದು ಉಳಿಬೇಕು ತಾನೆ. ಅದನ್ನೇ ಉಳಿಸಕ್ಕಾಗದೆ ಹೋದ್ರೆ ಮತ್ತೆ ನಮ್ಮ ಭವಿಷ್ಯ ಏನಾಗ್ತದೆ? ಇವತ್ತು ಈ ಹಂತಕ್ಕೆ ಹೋಗಿದ್ದಾರೆ, ಮುಂದೆ ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಈ ದೇಶದಲ್ಲಿ ಒಂದೇ ಪಕ್ಷ, ಒಂದೇ ಆಡಳಿತ, ಒಬ್ಬನೇ ನಾಯಕ, ಇನ್ಯಾರು ಕೂಡ ಇರಬಾರ್ದು. ಇದೇ ರೀತಿ ಸಿಂಗಲ್ ಪಾರ್ಟಿ ರೂಲ್ ತರಬೇಕು ಅಂತ ಹೊರಟುಕೊಟ್ಟಿದ್ದಾರೆ. ಇವತ್ತು ಕೋರ್ಟ್ಗಳು ಇನ್ನೂ ಕೂಡ ಕೆಲವು ಕಡೆ, ಎಲ್ಲ ಕಡೆ ಇಲ್ಲ, ಕೆಲವು ಕೋರ್ಟ್ಗಳು, ಕೆಲವು ಜಡ್ಜ್ಗಳು ಇನ್ನೂ ನ್ಯಾಯಯುತವಾಗಿ ಮತ್ತು ನ್ಯಾಯದ ಪರವಾಗಿ ಮಾತಾಡ್ತಕ್ಕಂಥ ಮತ್ತು ಜಡ್ಜ್ಮೆಂಟ್ ಕೊಡ್ತಕ್ಕಂಥ ಜನ ಇನ್ನೂ ಕೂಡ ದೇಶದಲ್ಲಿದ್ದಾರೆ. ಅದು ಇವತ್ತು ನಮ್ಗೊಂದು ರೀತಿ, ನಮ್ಗೊಂದು ಭರವಸೆ. ಇವತ್ತು ನಮ್ಮ ಹೋರಾಟವನ್ನು ಮುಂದುವರಿಸೋಣ. ಕಾಂಗ್ರೆಸ್ ಪಕ್ಷ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು ನಮ್ಮ ಒಂದು ಜವಾಬ್ದಾರಿಯಾದ ದೇಶದ ಮತ್ತು ಏನು ಮೂಲ ಸಿದ್ಧಾಂತಕ್ಕೆ ಉಳಿಸ್ತಕ್ಕಂಥ ಕೆಲಸ ಏನಿದೆ ಅದು ಕಾಂಗ್ರೆಸ್ ಪಕ್ಷ ಮಾಡ್ತದೆ. ನಾವೆಲ್ಲ ಮಾಡ್ತೀವಿ. ನಮ್ಮ ಜವಾಬ್ದಾರಿ, ನಿಮ್ಮ ಡ್ಯೂಟಿ ಅದು. ಅದಕ್ಕೋಸ್ಕರ ನೀವು ಯಾರು ಏನೇ ಮಾಡಿದ್ರು ಕೂಡ ಭ್ರಮೆಯನ್ನು ಎತ್ತತಕ್ಕಂಥ ಕೆಲಸ ಮಾಡ್ತೀವಿ. ದೇಶವನ್ನು ಉಳಿಸುವಂತ ಕೆಲಸ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಒಂದು ಪ್ರತಿಭಟನೆ, ಇದು ಈ ಸಂದೇಶ ಎಲ್ಲರಿಗೂ ಮುಟ್ಟು. ಇದು ಕೇವಲ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ರಕ್ಷಣೆ ಮಾಡುವಂಥದ್ದಲ್ಲ. ಇವತ್ತು ಅನೇಕ ಜನರಿಗೆ ಏನೇನು ತೊಂದರೆಗಳಾಗಿದೆ, ಏನೇನು ಸಮಸ್ಯೆಗಳಾಗಿದೆ, ಏನೇನು ಇವತ್ತು ದಿವಸ ದುರುಪಯೋಗ ಮಾಡ್ತಾ ಇದ್ದಾರೆ, ಈ ಸರ್ವಾಧಿಕಾರ ಆಡಳಿತ ಇದು ಅದಕ್ಕೆ ನಮ್ಮ ಬುದ್ಧಿಮತ್ತೆ ಮುಂದುವರಿಸ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.